ಅಡುಗೆ ಅನಿಲ ಹಾಗೂ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ವಿರೋಧಿಸಿ ಹೊನ್ನಾವರ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಪಟ್ಟಣದ ಶರಾವತಿ ವೃತ್ತದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದರು. ಶರಾವತಿ ವೃತ್ತದಲ್ಲಿ ಜಮಾವಣೆಗೊಂಡ ಕಾಂಗ್ರೆಸ್ ಕಾರ್ಯಕರ್ತರು ಸಾಂಕೇತಿಕವಾಗಿ ಹೆದ್ದಾರಿ ತಡೆದು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಖಾಲಿ ಸಿಲಿಂಡರ್ ಪ್ರದರ್ಶಿಸಿ ಕಟ್ಟಿಗೆ ಬಳಸಿ ಒಲೆಯ ಮೇಲೆ ಚಹಾ ಮಾಡಿ ವಿನೂತನವಾಗಿ ಪ್ರತಿಭಟಿಸಿದರು. ಬಿಜೆಪಿ ಸರ್ಕಾರ ಮತ್ತು ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ನಂತರ ಮಾಧ್ಯಮದವರೊಂದಿಗೆ ಹೊನ್ನಾವರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಹೇಶ್ ನಾಯ್ಕ್ ಹಳದಿಪುರ ಮಾತನಾಡಿ, ಈ ಹಿಂದೆ ಕೇಂದ್ರದಲ್ಲಿ ಯುಪಿಎ ಸರ್ಕಾರ ಇದ್ದಾಗ ಕಚ್ಚಾ ತೈಲ ಬೆಲೆ ಏರಿಕೆಯಾದರೂ ಇಂಧನ ಬೆಲೆ ಕಡಿಮೆ ಇರುವಂತೆ ನೋಡಿಕೊಂಡಿತ್ತು. ಎನ್ಡಿಎ ಅವಧಿಯಲ್ಲಿ ಕಚ್ಚಾ ತೈಲ ಬೆಲೆ ಕಡಿಮೆ ಇದ್ದರೂ ಇಂಧನ ಬೆಲೆ ಏರಿಕೆ ಮಾಡುವ ಜೊತೆಗೆ ತೆರಿಗೆ ವಿಧಿಸಿ ಸಂಕಷ್ಟ ನೀಡುತ್ತಿದೆ. ಇಂದು ಮತ್ತೆ ಬೆಲೆ ಏರಿಕೆ ಮಾಡುವ ಮೂಲಕ ಜನರಿಗೆ ಬರೆ ನೀಡುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಹೊನ್ನಾವರ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಬೃಹತ್ ಮಟ್ಟದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಇದರ ಉದ್ದೇಶ ಏನೆಂದರೆ ಸಿಲಿಂಡರ್ ದರ ಏರಿಕೆ ವಿರುದ್ಧ. ಸಿಲಿಂಡರ್ ದರ 915 ರೂಪಾಯಿ ಆಗಿದೆ. ಹಾಗಾಗಿ ಈ ಒಂದು ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಜಾಗತಿಕ ಮಟ್ಟದಲ್ಲಿ ಈ ಹಿಂದೆ 2014ರಲ್ಲಿ ಕೇಂದ್ರ ಸರ್ಕಾರದಲ್ಲಿ ನಮ್ಮ ಮನಮೋಹನ್ ಸಿಂಗ್ ಅವರ ಸರ್ಕಾರ ಇರಬೇಕಾದ್ರೆ ಜಾಗತಿಕ ಮಟ್ಟದಲ್ಲಿ ಬಹಳ ಕಚ್ಚಾ ತೈಲದ ಬೆಲೆ ಏರಿಕೆ ಇದ್ದರೂ ಕೂಡ ಆಗ ಸಬ್ಸಿಡಿಯನ್ನು ನೀಡಿ ಡೀಸೆಲ್ ಬೆಲೆ ಕೇವಲ 80 ರೂಪಾಯಿ, ಪೆಟ್ರೋಲ್ ಬೆಲೆ 80 ರೂಪಾಯಿ, ಡೀಸೆಲ್ ಬೆಲೆ 45ರಿಂದ 50 ರೂಪಾಯಿ ಹಾಗೂ ಸಿಲಿಂಡರ್ ಬೆಲೆಯನ್ನು 415ರಿಂದ 450 ರೂಪಾಯಿಯಲ್ಲಿ ನೀಡಿದರು. ಆದರೆ ಈಗ BJP ಸರ್ಕಾರ ಬಂದ ಮೇಲೆ 50 ರೂಪಾಯಿ ಕ್ರೂಡ್ ಆಯಿಲ್ ದರ ಬಂದರೂ ಕೂಡ ಅವರು ಅದನ್ನು ಕಡಿಮೆ ಮಾಡದೆ ಅದಕ್ಕೆ ಟ್ಯಾಕ್ಸನ್ನು ಸೇರಿಸಿ ಜನರಿಗೆ, ಮಧ್ಯಮ ವರ್ಗದವರಿಗೆ ಹಿಡಿತಾ ಇದ್ದಾರೆ. ಹಾಗಾಗಿ ಇವತ್ತು ನಾವು ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಪ್ರತಿಭಟನೆಯಲ್ಲಿ ನಾವು ಹೇಳುವುದೇನೆಂದರೆ, ನಾಳೆ ಅವರು ಈ ಸಿಲಿಂಡರ್ ದರ ಹಾಗೂ ಪೆಟ್ರೋಲ್ ದರ, ಡೀಸೆಲ್ ದರವನ್ನು ಅವರು ಇಳಿಸಬೇಕಂತ ಹೇಳಿ ಈ ಪ್ರತಿಭಟನೆಯ ಮೂಲಕ ನಾನು ಆಗ್ರಹಿಸ್ತಾ ಇದ್ದೇನೆ. ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಜಗದೀಪ್ ತೆಂಗೇರಿ ಮಾತನಾಡಿ, ದೇಶದಲ್ಲಿ ಸಿಲಿಂಡರ್ ಅಭಾವ ಆಗಿ ಕಾಳಸಂತೆಯಲ್ಲಿ ಮಾರಾಟವಾಗುತ್ತಿದೆ. ಬಡ ಹಾಗೂ ಮಧ್ಯಮ ವರ್ಗದ ವಿದ್ಯಾರ್ಥಿಗಳು ನಂಬಿಕೊಂಡಿದ್ದ ಹೋಟೆಲ್ ತಿಂಡಿ ಸಿಗದೆ ಆತಂಕಕಾರಿ ಸೃಷ್ಟಿಯಾಗಿದೆ. ಇಸ್ರೇಲ್ ಮತ್ತು ಇರಾನ್ ನಡುವಿನ ಗಡಿ ಜಗಳದಲ್ಲಿ ಅಮೆರಿಕ ಮೂಗು ತೂರಿಸಿದೆ. ಇದು ವಿಶ್ವ ಶಾಂತಿಗೆ ಧಕ್ಕೆ ತಂದಿದೆ. ಟ್ರಂಪ್ ಅಂತಾರಾಷ್ಟ್ರೀಯ ಭಯೋತ್ಪಾದಕ ಎಂದು ಘೋಷಿಸಲು ಕೇಂದ್ರ ಸರ್ಕಾರಕ್ಕೆ ಒತ್ತಾಯಿಸಿದರು. ಹೋಟೆಲ್ಗಳಿಗೆ ವಿದ್ಯಾರ್ಥಿಗಳು ಪಿಜಿಗಳಲ್ಲಿ ಪಾಪ ಇವತ್ತು ಈ ರೀತಿ ಸಿಲಿಂಡರ್ ಬೆಲೆ ಗಗನಕ್ಕೆ ಇರೋದು ನೋಡಿದ್ರೆ ಎಲ್ಲರೂ ಕೂಡ ಬಂದ್ ಮಾಡ್ತಾ ಇದ್ದಾರೆ. ಇದರಿಂದ ಒಂಥರ ದೇಶದಲ್ಲಿ ಒಂದು ಆತಂಕಕಾರಿ ವಾತಾವರಣ ಸೃಷ್ಟಿಯಾಗಿದೆ. ಇದಕ್ಕೆ ಮೂಲ ಕಾರಣ ನಮ್ಮ ಕೇಂದ್ರ ಸರ್ಕಾರದ ಪಾಲಿಸಿಗಳು. ಯಾಕಂತ ಹೇಳಿದ್ರೆ ಇರಾನ್ ದೇಶ ನಮ್ಮದು ಸ್ನೇಹಮಯ ದೇಶ. ಅದು ನಮ್ಮ ಜೊತೆಗೆ ಹಲವಾರು ವರ್ಷಗಳಿಂದ ಭಾರತದ ಜೊತೆಗೆ ಅತಿ ಅನೋನ್ಯ ಸಂಬಂಧ ಇಟ್ಕೊಂಡಂಥ ದೇಶ. ಇವತ್ತು ಇರಾನ್ಗೆ ಇಸ್ರೇಲ್ಗೆ ಏನೋ ಅವ್ರ ವಿಷಯದಲ್ಲಿ ಗಡಿ ತಂಟನೋ ಇನ್ನೇನೋ ಇರ್ಬೋದು. ಅದರಲ್ಲಿ ಅಮೇರಿಕ ಮೂಗು ತೂರಿಸಿ ದೊಡ್ಡಣ್ಣನ ಪಾತ್ರ ಮಾಡಿ ನಮಗೆ ರೌಡಿ ರೀತಿಯಲ್ಲಿ ವರ್ತಿಸೋದು ಇದಕ್ಕೆ ವಿಶ್ವಶಾಂತಿಗೆ ಧಕ್ಕೆ ತರ್ತಾ ಇದೆ. ಟ್ರಂಪ್ ಅವರ ಸರ್ವಾಧಿಕಾರಿ ಧೋರಣೆ ಇಡೀ ನಮ್ಮ ಜಾಗತಿಕ ಮಟ್ಟದಲ್ಲಿ ಒಂಥರ ಅಶಾಂತಿ ಕಾರಣ ಆಗದೆ. ಅವರು ದೊಡ್ಡನ ಸ್ಥಾನ ಒಂದೊಮ್ಮೆ ರೌಡಿಸಮ್ ಇವತ್ತು ಇರಾನ್ ಮೇಲೆ ಮಾಡ್ತಾ ಇದ್ದಾರೆ. ಸಣ್ಣ ರಾಷ್ಟ್ರ, ನಾಳೆ ಭಾರತದ ಮೇಲೆ ಮಾಡಿದರೂ ಯಾವುದೇ ಸಂದೇಹ ಇಲ್ಲ. ಹಾಗಾಗಿ ಈ ಪಾಲಿಸಿಗಳು ಬದಲಾಗಬೇಕು. ಟ್ರಂಪನ್ನು ಅಂತಾರಾಷ್ಟ್ರೀಯ ಭಯೋತ್ಪಾದಕ ಅಂತೇಳಿ ಘೋಷಣೆ ಮಾಡಬೇಕು ನಮ್ಮ ಒತ್ತಾಯ. ಯಾಕಂತ ಹೇಳಿದ್ರೆ ಇವತ್ತು ಇರಾನ್ನಲ್ಲಿ ನೂರಾರು ಮಕ್ಕಳು ಶಾಲೆಗೆ ಹೋಗಿ ಪ್ರಾರ್ಥನೆ ಮಾಡ್ತಾ ಇರುವಂಥ ಮಕ್ಕಳ ಮೇಲೆ ಕ್ಷಿಪಣಿ ದಾಳಿ ಮಾಡಿ ನೂರಾರು ಸಣ್ಣ 5-6 ವರ್ಷದ ಮಕ್ಕಳಿಗೆ ಸಾವಿಗೆ ಕಾರಣ ಆಗಿದ್ದಾರೆ. ಅದಕ್ಕೆ ಟ್ರಂಪ್ ನೇರ ಹೊಣೆ. ಅವರು ಒಂದು ಕಡೆಗೆ ಶಾಂತಿ ಸ್ಥಾಪನೆ ಬಗ್ಗೆ ಮಾತಾಡ್ತಾರೆ, ಇನ್ನೊಂದು ಕಡೆ ಅಂತಾರಾಷ್ಟ್ರೀಯ ಭಯೋತ್ಪಾದಕ ರೀತಿಯಲ್ಲಿ ಅವರ ವರ್ತನೆ ನಡೀತಾ ಇದೆ. ಹಾಗಾಗಿ ವಿಶ್ವಶಾಂತಿಗಾಗಿ, ಇಡೀ ದೇಶದ ನಾಡಿನ ಶಾಂತಿಗಾಗಿ ಈ ಯುದ್ಧ ನಿಲ್ಲಬೇಕು. ಆದರೆ ಎರಡೂ ಕಡೆಯಿಂದ ಇದು ಒಂಥರ ಟಗ್ ಆಫ್ ರೀತಿಯಲ್ಲಿ ನಡೀತಾ ಇದೆ. ನಾವು ಒತ್ತಾಯ ಮಾಡ್ತಾ ಇದ್ದೇವೆ, ಈ ಮೂಲಕ ಯುದ್ಧ ನಿಲ್ಲಿ, ದೇಶ ಜಾಗತಿಕ ಮಟ್ಟದಲ್ಲಿ ಶಾಂತಿಯಾಗಲಿ, ಬೆಲೆ ಏರಿಕೆಗಳು ಇಳೀಲಿ. ಆದರೆ ಕೇಂದ್ರ ಸರ್ಕಾರಕ್ಕೆ ನಮ್ಮದು ಧಿಕ್ಕಾರ ಇದೆ. ಯಾಕಂದರೆ ಅವರ ಪಾಲಿಸಿಗಳು ಎಲ್ಲ ನಮ್ಮ ದೇಶಕ್ಕೆ ಮಾರಕ ಆಗ್ತಾ ಇದೆ. ದೇಶವನ್ನು ಮಾರಾಟ ಮಾಡೋ ರೀತಿಯಲ್ಲಿ ಅವರು ವರ್ತನೆ ನಡೀತಾ ಇದೆ. ಮೋದಿ ಅವರಿಗೆ ಟ್ರಂಪ್ ಅಣತಿ ಬೇಕು, ಏನು ಕೆಲಸ ಮಾಡೋದಿದೆ.
ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ಆರ್.ಎಚ್. ನಾಯ್ಕ್ ಮಾತನಾಡಿ, ಕೇಂದ್ರ ಸರ್ಕಾರದ ನಿಲುವು ಪ್ರಜಾಪ್ರಭುತ್ವದ ಕಗ್ಗೊಲೆ, ಗ್ಯಾಸ್ ಬೆಲೆ ಏರಿಕೆ ಮಾಡಿ ಬಹುದೊಡ್ಡ ಸಮಸ್ಯೆ ಉಂಟು ಮಾಡಿದೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಅಣತಿಯಂತೆ ಭಾರತ ಮುನ್ನಡೆಯುತ್ತಿರುವುದು ಈ ಸ್ಥಿತಿ ನಿರ್ಮಾಣಕ್ಕೆ ಕಾರಣವಾಗಿದೆ. ಕೇಂದ್ರ ಸರ್ಕಾರದ ಹಲವು ಪ್ರಕರಣಗಳು ಬಯಲಿಗೆ ಬರಲಿದೆ ಎಂದು ಅದನ್ನು ಬೇರೆಡೆ ಸೆಳೆಯಲು ಜಾಗತಿಕ ಶಾಂತಿ ವಾತಾವರಣ ಸೃಷ್ಟಿಸಿ ಇಂಧನ ಬೆಲೆ ಏರಿಕೆ ಮಾಡಿದೆ ಎಂದು ಕೇಂದ್ರದ ನಿಲುವನ್ನು ಖಂಡಿಸಿದರು. ಕೆಪಿಸಿಸಿ ಸದಸ್ಯ ಎಂಎನ್ ಸುಬ್ರಹ್ಮಣ್ಯ, ಮುಖಂಡರಾದ ವಿನೋದ್ ನಾಯ್ಕ್, ಹರಿಶ್ಚಂದ್ರ ನಾಯ್ಕ್ ಮತ್ತಿತರರು ಬೆಲೆ ಏರಿಕೆಯಿಂದ ಜನತೆ ಅನುಭವಿಸುತ್ತಿರುವ ಸಂಕಷ್ಟವನ್ನು ಪ್ರತಿಪಾದಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷ ಕೇಶವ್ ಮಿಸ್ತಾ, ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ವೈಭವ್ ನಾಯ್ಕ್, ನವೀನ್ ಪಟ್ಗಾರ್, ನಿಖಿಲ್ ನಾಯ್ಕ್, ಜಿಲ್ಲಾ ಯುವ ಕಾರ್ಯದರ್ಶಿ ಅಜಯ್ ಮೆಸ್ತಾ, ಮುಖಂಡರಾದ ಲಕ್ಷ್ಮೀಗೊಂಡ, ಆಶಾ ಮಡಿವಾಳ್, ಕಲ್ಪನಾ ನರೋನಾ, ಕಿರಣ್ ಭಂಡಾರಿ, ಮೋಹನ್ ಆಚಾರಿ, ಹನೀಫ್ ಶೇಖ್, ಸಂದೀಪ್ ಪೂಜಾರಿ, ಶ್ರೀರಾಮ್ ಜಾದುಗಾರ್ ಕಾರ್ಯಕರ್ತರು ಇದ್ದರು.